ಇನ್ನು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲೊಂದಾದಂತಹ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪರಿಷ್ಕರಣೆಗೆ ಈಗ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ. ಫಲಾನುಭವಿಗಳ ಮರು ಅರ್ಜಿಯನ್ನ ಸರ್ಕಾರ ಸ್ವೀಕರಿಸಲಿದೆ. 1,48,000 ಗೃಹಲಕ್ಷ್ಮಿ ಫಲಾನುಭವಿಗಳು ಮೃತಪಟ್ಟಿದ್ದಾರೆ. ಮೃತಪಟ್ಟವರಿಗೆ ಕಳೆದ 5 ತಿಂಗಳಿಂದ ಹಣ ಸಂದಾಯ ಅಂದ್ರೆ ಅವರ ಅಕೌಂಟಿಗೆ ಹಣ ಸಂದಾಯ ಆಗ್ತಾ ಇದೆ. ಮೃತರ ಖಾತೆಗೆ 128 ಕೋಟಿ ರೂಪಾಯಿ ಹಣ ಜಮಾವಣೆಯಾಗಿದೆ. ಈಗ ಮೃತಪಟ್ಟ ಮಹಿಳೆಯರ ವಿವರವನ್ನ ಸಮಿತಿ ಪಡ್ಕೊಂಡಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಹಿತಿಯನ್ನು ಸಂಗ್ರಹಿಸಿದೆ. ಆ ಮಾಹಿತಿಯನ್ನು ಆಧರಿಸಿ ಅಧಿಕಾರಿಗಳಿಗೆ ಈಗ ಸಿಎಂ ಡಿಕೆ ಸೂಚನೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆಗೆ ಈಗ ಸೂಚನೆ ಕೊಟ್ಟಿದ್ದಾರೆ. ಖಾತೆ ಹೊಂದಿರುವಂತಹ ಫಲಾನುಭವಿಗಳೇ ಬೇರೆ, ನೋಂದಾಯಿತ ಮೊಬೈಲ್ ಸಂಖ್ಯೆನೇ ಬೇರೆ, ಸಾಕಷ್ಟು ಗೊಂದಲ ಇದೆ. ಈ ಗೊಂದಲ ಬಗೆಹರಿಸಬೇಕು, ನಿವಾರಣೆಯಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಪರಿಷ್ಕರಣೆಗೆ ನಿರ್ಧಾರ ಆಗಿದೆ. ಹಾಗಾಗಿಯೇ ಗೃಹಲಕ್ಷ್ಮಿ ಫಲಾನುಭವಿಗಳು ಹೊಸದಾಗಿ ಅರ್ಜಿಯನ್ನು ಹಾಕಬೇಕು. ಆ ಅರ್ಜಿಯನ್ನು ಸ್ವೀಕರಿಸೋದಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಒಂದೆರಡಲ್ಲ, ಲಕ್ಷಗಟ್ಟಲೆ ಮಂದಿ ಗೃಹಲಕ್ಷ್ಮಿಯ ಫಲಾನುಭವಿಗಳು ಮೃತಪಟ್ಟಂಥವರಿದ್ದಾರೆ. ಹಾಗಿದ್ದೂ ಕೂಡ ಅವರಿಗೆ 4-5 ತಿಂಗಳಿಂದ ಹಣ ಸಂದಾಯ ಆಗ್ತಾ ಇದೆ ಅವರ ಖಾತೆಗಳಿಗೆ ಅಂತಂದರೆ ಅದು ಸರ್ಕಾರಕ್ಕೆ ಭಾಳ ದೊಡ್ಡದಾದಂಥ ನಷ್ಟ ಆಗುತ್ತೆ. ಆ ಹಿನ್ನೆಲೆಯಲ್ಲೇ ಈಗ ಪರಿಷ್ಕರಣೆಗೆ ಮುಂದಾಗಿದ್ದಾರೆ. 1,48,000 ಗೃಹಲಕ್ಷ್ಮಿಯರು ಮೃತಪಟ್ಟಂಥವರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈ ಗೃಹಲಕ್ಷ್ಮಿ ಬಹಳ ಒಂದು ಮಹತ್ವಾಕಾಂಕ್ಷಿ ಯೋಜನೆ ರಾಜ್ಯ ಸರ್ಕಾರದ್ದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪರಿಷ್ಕರಣೆಯಾಗಬೇಕು ಅನ್ನುವಂಥ ಡಿಮಾಂಡ್ ಹಲವು ದಿನಗಳಿಂದ ಕೇಳಿಬರ್ತಾ ಇತ್ತು. ಈಗ ಸಿಎಂ ಏನಂತ ಸೂಚನೆ ಕೊಟ್ಟಿದ್ದಾರೆ, ಜೊತೆಗೆ ಈ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಿದೆ ಇಲ್ಲಿ ಅಂತ? ಯೋಜನೆಗಳ ಪರಿಷ್ಕರಣೆಯನ್ನ ಮಾಡಬೇಕು ಅನ್ನುವಂಥದ್ದು ಹಲವು ಮಂದಿ ಶಾಸಕರು ಸಚಿವರ ಅಭಿಪ್ರಾಯ ಕೂಡ ಆಗಿತ್ತು. ಆದರೆ ಅದರ ಪರಿಷ್ಕರಣೆಗೆ ಸರ್ಕಾರ ಈ ಹಿಂದೆ ಒಂದು ಹೆಜ್ಜೆಯನ್ನ ಇಟ್ಟಿರಲಿಲ್ಲ. ಆದರೆ ಈಗ ಸರ್ಕಾರಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಗಳು ಪರಿಷ್ಕರಣೆ ಮಾಡುವಂಥ ಅನಿವಾರ್ಯತೆಯನ್ನ ತಂದೊಡ್ತಾ ಇದ್ದಾವೆ. ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಮನೆಯ ಮುಖ್ಯ ಮಹಿಳೆಗೆ 2,000 ರೂಪಾಯಿ ಅವರ ಅಕೌಂಟಿಗೆ ನೇರವಾಗಿ ಸಂದಾಯ ಆಗುತ್ತೆ. ಆದರೆ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಲ್ಲಿ ಸಾಕಷ್ಟು ಮಂದಿ ಮೃತಪಟ್ಟಿರುವಂತಹ ಮಾಹಿತಿ ಇದೀಗ ಸರ್ಕಾರಕ್ಕೆ ಲಭ್ಯವಾಗಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ದಿನೇಶ್ ಗುಳಿಗೌಡ ಅವರು ಮಾಹಿತಿ ತೆಗೆದ ಪ್ರಕಾರ ಬರೋಬ್ಬರಿ 1,48,000 ಮಹಿಳೆಯರು ಈಗಾಗಲೇ ಮೃತಪಟ್ಟಿದ್ದಾರೆ. ಆದರೆ ಅವರು ಮೃತಪಟ್ಟ ಬಳಿಕವೂ ಕೂಡ ಅವರ ಅಕೌಂಟ್ಗಳಿಗೆ ಕಳೆದ 5-6 ತಿಂಗಳಿಂದ ಪ್ರತಿ ತಿಂಗಳು 2,000 ರೂಪಾಯಿ ಹೋಗ್ತಾ ಇದೆ. ಅಂದ್ರೆ ಬರೋಬ್ಬರಿ ಇಲ್ಲಿ ತನಕ 128 ಕೋಟಿ ರೂಪಾಯಿ ಮೃತಪಟ್ಟ ಮಹಿಳೆಯರ ಅಕೌಂಟ್ಗಳಿಗೆ ಹೋಗಿದೆ. ಈ ಮಹಿಳೆಯರು ಮೃತಪಟ್ಟಿದ್ದಾರೆ ಅಂತ ಹೇಳಿ ಯಾರು ಕೂಡ ಇನ್ನು ಆ ಅಕೌಂಟ್ ಅನ್ನ ಬಗ್ಗೆ ಮಾಹಿತಿ ಕೊಟ್ಟದ್ದಾಗ್ಲಿ ಅಥವಾ ಮೊಬೈಲ್ ನಂಬರ್ ಬದಲಾಯಿಸಿದ್ದಾಗ್ಲಿ ಆ ರೀತಿಯಲ್ಲಿ ಮಾಡ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಇದು ಒಂದು ರೀತಿಯ ಲೂಪ್ ಹೋಲ್ ಅಂತೇಳಿ ಸರ್ಕಾರ ಭಾವಿಸಿದೆ. ಇದೇ ಕಾರಣಕ್ಕೋಸ್ಕರ ಗ್ಯಾರಂಟಿ ಯೋಜನೆಗಳ ಪೈಕಿ ಸುಮಾರು 60,000 ಕೋಟಿಯಷ್ಟು ಸರ್ಕಾರ ವ್ಯಯ ಮಾಡ್ತಾ ಇರೋದ್ರಲ್ಲಿ 30-32 ಕೋಟಿ ಗೃಹಲಕ್ಷ್ಮಿಯಿಂದಲೇ ವೆಚ್ಚವಾಗ್ತಾ ಇದೆ. ಈ ಕಾರಣಕ್ಕೋಸ್ಕರ ಗೃಹಲಕ್ಷ್ಮಿ ಫಲಾನುಭವಿಗಳ ಪರಿಷ್ಕರಣೆಯನ್ನು ಮಾಡಬೇಕು ಅಂತೇಳಿ ಈಗ ಸರ್ಕಾರ ಚಿಂತನೆಯಲ್ಲಿ ತೊಡಗಿದೆ. ಈ ಮೊಬೈಲ್ ನಂಬರ್ಗಳನ್ನ ಬದಲಾಯಿಸೋದು ಸರ್ಕಾರಕ್ಕೆ ತಕ್ಷಣ ಸಾಧ್ಯವಿಲ್ಲ. ಇದೇ ಕಾರಣಕ್ಕೋಸ್ಕರ ಈಗ ಯಾರು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಅವರು ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ಅರ್ಜಿಯನ್ನು ಸ್ವೀಕಾರ ಮಾಡೋದಕ್ಕೆ ಚಿಂತನೆಯನ್ನು ನಡೆಸಿದೆ. ಈ ಬಗ್ಗೆ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಏನಾದರೂ ಅಂತಿಮ ತೀರ್ಮಾನ ತೆಗೆದುಕೊಂಡಿದೆ ಆದ್ರೆ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈಗ ಯಾರೆಲ್ಲ ಪ್ರತಿ ತಿಂಗಳು 2,000 ರೂಪಾಯಿನ ಪಡೆದುಕೊಳ್ತಾ ಇದ್ದಾರೆ ಅವರು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಉದಾಹರಣೆಗೆ ಮೃತಪಟ್ಟವರ ಹೆಸರಲ್ಲಿ ಏನು ಹೋಗ್ತಾ ಇತ್ತು, ಸುಶೀಲಮ್ಮ, ಕಮಲಮ್ಮ, ಗೌರಮ್ಮ, ಈ ರೀತಿ ಸಾವನ್ನಪ್ಪಿದವರ ಹೆಸರಲ್ಲೂ ಕೂಡ ಮನೆಯವರು ಆ ಹಣವನ್ನು ಬಳಸ್ತಾ ಇದ್ರು. ಇದೀಗ ಅದರ ಬದಲಾಗಿ ಹೊಸದಾಗಿ ಅರ್ಜಿಯನ್ನು ಪ್ರತಿಯೊಬ್ಬರು ಕೂಡ ಸಲ್ಲಿಸಬೇಕಾಗುತ್ತೆ. ಕರ್ನಾಟಕದಲ್ಲಿ ಬರೋಬ್ಬರಿ 1,28,00,000 ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಆ ಎಲ್ಲ ಮಹಿಳೆಯರು ಕೂಡ ಈಗ ಹೊಸದಾಗಿ ಅರ್ಜಿ ಸಲ್ಲಿಸೋ ಬಗ್ಗೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಮುಂದಿನ ಕ್ಯಾಬಿನೆಟ್ ನಲ್ಲಿ ಒಂದು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ಆ ಮೂಲಕ ಸರ್ಕಾರ ಒಂದು ಲೂಪ್ ಹೋಲ್ ಅನ್ನ ಸರಿಪಡಿಸಬೇಕು ಮತ್ತು ಎಲ್ಲಿ ಸೋರಿಕೆ ಆಗ್ತಾ ಇದೆ ಅದನ್ನ ತಡೆಗಟ್ಟಬೇಕು ಅಂತೇಳಿ ಚಿಂತನೆಯನ್ನ ನಡೆಸಿದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ.